ಸೂರ್ಯ ಉದಯಿಸುವ ಮುನ್ನ ಊರಿಗೆ ಊರೇ ಖಾಲಿಯಾದ ಗ್ರಾಮ. ಅಷ್ಟಕ್ಕೂ ಆ ಗ್ರಾಮದಲ್ಲಿ ಆಗಿದ್ದಾದರೂ ಏನು? ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಎಸ್ ಹೌದು, ಹೊಸದುರ್ಗ ತಾಲೂಕಿನ ಗೂಳಿಹಟ್ಟಿ ಗ್ರಾಮದಲ್ಲಿ ಹೊರಬೀಡು ಬಿಡುವ ಮೂಲಕ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಕೆರೆ ಕಟ್ಟೆ ತುಂಬಿ ರೈತನ ಬದುಕು ಹಸನಾಗಲೆಂದು ಪ್ರಾರ್ಥಿಸಿ ಹೊರಬೀಡು ಬಿಡುತ್ತಾರೆ. ಹೌದು ವೀಕ್ಷಕರೇ, ತಮ್ಮ ಪೂರ್ವಜರ ಕಾಲದಿಂದಲೂ ಈ ಒಂದು ಧಾರ್ಮಿಕ ಸಂಪ್ರದಾಯವನ್ನು 3 ವರ್ಷಕ್ಕೆ ಒಂದು ಬಾರಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೂರ್ಯ ಉದಯಿಸುವ ಮೊದಲೇ ಇಡೀ ಊರಿಗೆ ಊರೇ ತಮ್ಮ ಮನೆಯ ಸಾಕು ಪ್ರಾಣಿಗಳನ್ನು ಹೊಡೆದುಕೊಂಡು ಊರಿನಿಂದ ಹೊರಗೆ ಯಾವುದಾದರೂ ಸೂಕ್ತವಾದ ತೋಟ ಅಥವಾ ಹೊಲಗಳಲ್ಲಿ ಒಂದು ದಿನ ತಮ್ಮ ಕಾಲವನ್ನು ಕಳೆಯುತ್ತಾರೆ. ಈ ವೇಳೆ ಗ್ರಾಮದ ಶ್ರೀ ಕರಿಯಮ್ಮ ದೇವಿ, ಶ್ರೀ ದೊಡ್ಡಮ್ಮ ಹುತ್ತದ ಕೆಂಚಮ್ಮ ದೇವಿಯರ ಆಜ್ಞೆಯ ಮೇರೆಗೆ ಈ ಆಚರಣೆಯನ್ನು ಮಾಡಲಾಗುತ್ತದೆ. ಸೂರ್ಯ ಉದಯಿಸುವ ಮೊದಲೇ ಖಾಲಿಯಾದ ಗ್ರಾಮದ ಮುಖ್ಯ ದ್ವಾರಗಳಿಗೆ ಮುಳ್ಳಿನ ಬೇಲಿಯನ್ನು ಹಾಕಿ ಗ್ರಾಮದ ಒಳಗೆ ಯಾರೂ ಪ್ರವೇಶವಾಗದಂತೆ ನಿರ್ಬಂಧವನ್ನು ಹೇರಲಾಗುತ್ತದೆ. ಬಳಿಕ ತಮ್ಮ ತಮ್ಮ ಇಷ್ಟಾರ್ಥ ಖಾದ್ಯಗಳನ್ನು ದೇವರಿಗೆ ನೈವೇದ್ಯವಾಗಿ ತಯಾರಿಸಿ ನೈವೇದ್ಯ ಮಾಡಲಾಗುತ್ತದೆ. ನಂತರ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೌಹಾರ್ದತೆಯಿಂದ ಸಾಮೂಹಿಕವಾಗಿ ಊಟವನ್ನು ಸವಿದು ಕತ್ತಲಾದ ಬಳಿಕ ದೇವರ ಆಜ್ಞೆ ಮೇರೆಗೆ ತಮ್ಮ ತಮ್ಮ ಮನೆಗಳನ್ನು ಸೇರುತ್ತಾರೆ. ಒಟ್ಟಿನಲ್ಲಿ ಮಳೆ ಬೆಳೆ ರೈತನ ಬದುಕು ಹಸನಾಗಲೆಂದು ವಿಶೇಷವಾಗಿ ಈ ಒಂದು ಧಾರ್ಮಿಕ ಆಚರಣೆ ನಡೆಸಿಕೊಂಡು ಬಂದಿದ್ದೇವೆ ಎನ್ನುತ್ತಾರೆ ಗ್ರಾಮದ ಮುಖಂಡರು. ನಮ್ಮ ಊರಿನ ಮುಂದೆ ಹುಲಿಕೆರೆ ಗ್ರಾಮ ಹಾಗೂ ಗುಳಿಹಟ್ಟಿ ಗ್ರಾಮ ಸೆಂಟ್ರ್ನಲ್ಲಿ ಒಂದು ಹಳ್ಳ ಅಂತ ಇದೆ. ಆ ಹಳ್ಳದ ಹತ್ರ ಹೊರಗೀಡನ್ನು ಮಾಡ್ತಿ ತೋಟದ ಹತ್ರ ಪ್ರತಿಯೊಬ್ಬರು ಅವರವರ ಜನ ಏನು ಅಡುಗೆ ಮಾಡಬೇಕು ಆ ರೀತಿ ಮಾಡಿ ದೇವರುಗಳಿಗೆ ಎಡೆ ಮಾಡಿ ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಅವರವರಂತೆ ತಿಂಡಿ ತೀರ್ಥಗಳನ್ನು ಮಾಡಿ ಎಡೆಗಳನ್ನು ಸ್ವೀಕರಿಸಿ ಭಕ್ತರಿಗೆ ಊಟಕ್ಕೆ ನೀಡಿ ಆ ಕಾರ್ಯಕ್ರಮವನ್ನು ಆಗಮಿಸುತ್ತೇವೆ. 4ರಿಂದ ಸಂಜೆ 5 ಗಂಟೆಗೆ 2-3 ದೇವರುಗಳು 2 ಅಮ್ಮನಗಳನ್ನು ಪೂಜೆ ಮಾಡಿ ಕಳಿಸಿ ಇಲ್ಲಿಂದ ಮತ್ತೆ ಜನಗಳನ್ನು ಕರ್ಕೊಂಡು ಅದೇ ಊರಿನಲ್ಲಿ ಹೋಗಿ ಆ ಗೂಳಿಹಟ್ಟಿ ಊರಿನಲ್ಲಿ ಹೋಗಿ ಈ 4 ಏನು ಬೆಳಿಗ್ಗೆ ಮುಳ್ಳು ಹಾಕಿರ್ತಾರೋ ಆ ಮುಳ್ಳುಗಳನ್ನು ಮತ್ತೆ ತೆಗೆದು ಜನಗಳನ್ನು ಒಳಗೆ ಬಿಟ್ಟು ಪ್ರತಿ ಮನೆ ಮನೆಗೂ ದೇವರುಗಳಿಗೆ ಹೋಗಿ ಭೇಟಿ ಕೊಟ್ಟು ಅವ್ರ ಮನೆಗೆ ನಿಂಬೆಹಣ್ಣು ಅಕ್ಕಿ ಕಾಳನ್ನು ಮಂತ್ರಿಸಿ ಆಮೇಲೆ ಆ ಮಕ್ಕಳಾಗಲಿ ಜಾನುವಾರುಗಳಾಗಲಿ ದನಕರುಗಳಾಗಲಿ ಮೇಕೆ ಪ್ರತಿಯೊಂದು ಯಾವುದೇ ಆಗಲಿ ಅವಲೇ ಅವ್ರು ಒಳಗೆ ಹೋಗ್ಬೇಕು. ಅಲ್ಲೇವರೆಗೂ ಯಾರೂ ಹೋಗೋದಿಲ್ಲ. ಅಷ್ಟು ಜನ ಸಾವಿರಾರು ಜನಗಳು ದೇವರು ಒಳಗೋಗೋವರೆಗೂ ಅವರು ಹೊರಗೆ ಕಾದಿರ್ತಾರೆ. ದೇವರುಗಳು ಮೊದಲು ಹೋಗಿ ಬಂದ ಮೇಲೆ ಆಮೇಲೆ ಹೋಗೋದು. ಇಲ್ಲಿಂದ ಸ್ವಾಮಣ್ಣ ಕೂಡ ಹೊರಟು ಬೆಳಿಗ್ಗೆ ಮಾತ್ರ ಸ್ವಾಮಣ್ಣ ಹೊರಟಿರಲ್ಲ, 2 ದೇವ್ರುಗಳು ಹೊರಟು ಬಂದಿರ್ತವೆ. ಈ ಸಂಜೆ ಸ್ವಾಮಣ್ಣ ಹೊರಟು ಇಲ್ಲಿಂದ ಹೋಗಿ ಹೊಳೆ ತೆಗೆದು ಪ್ರತಿ ಮನೆಗಳನ್ನು 3 ದೇವರು ಅಡ್ಡಾಡಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ.